ಪ್ರಶ್ನೆ ಮಾಡಿದ್ದಾರೆ, ಜನರಿಗೆ ಹೇಳಿದ್ದಾರೆ. ಅದು ಏನು ಮಾಡಿಲ್ಲ ಅಂತ ಏನು ಮಾಡಿಲ್ಲ ಅನ್ನೋದ್ರ ಒಂದು ಹೆಸರು ಇಂಥದ್ದು ಆಗಬೇಕಾಗಿತ್ತು, ಆಗಿಲ್ಲ ಅಂತಂದು ಕಾಂಗ್ರೆಸ್ನವ್ರು ಹೇಳಿಲ್ಲ ನೋಡೋಣ ಅಂತ ಒಂದು ಚಾಲೆಂಜ್ ಮಾಡಿ ಅವ್ರು ಏನು ಮಾಡ್ಯಾರ ಅಂತ ಏನಾರು ಒಂದು ಹೇಳಿದ್ರೆ ಇಂಥದ್ದು ಮಾಡಿಲ್ಲ ಅಂತ ಹೇಳ್ಬೋದು. ಏನೂ ಮಾಡೇ ಇಲ್ಲ ಅಂದ ಮೇಲೆ ಇವತ್ತು ಕ್ಷೇತ್ರದೊಳಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇದ್ದು, ಉದಾಹರಣೆಗಾಗಿ ಇವತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ತಮಗೆಲ್ಲರಿಗೂ ಗುರ್ತಿದ್ದಂಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಈ ಕಡೆ ಕೂಡಲ ಸಂಗಮ, ಆ ಕಡೆ ಬಿಜಾಪುರ, ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳು. ಸೊ ಸಾಕಷ್ಟು ಟೂರಿಸಮ್ ಡೆವಲಪ್ ಮಾಡಲಿಕ್ಕೆ ಅವರು ಅದರೊಳಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕಾಗಿತ್ತು. ಅದರ ಜೊತೆಗೆ ಕುರ್ಚಿ ಬಾಗಲಕೋಟು ರೈಲ್ವೆ ಲೈನು ಅದು ಕೂಡ ಕಳೆದ 20 ವರ್ಷದಾಗ ಈಗ 40 ಕಿಲೋಮೀಟರ್ ಈಗ ನಾವು ನೋಡ್ತಾ ಇದ್ದೀವಿ, ಲೋಕಾಪುರವರೆಗೂ ಕೆಲಸ ಪ್ರಾರಂಭ ಆಗಿದೆ ಈಗ. ಸೊ ಈ ರೀತಿ ಆತಂದ್ರೆ ಇನ್ನು ಪೂರ್ಣ ಅದು ಮುಗಿಬೇಕಾದ್ರೆ ಮತ್ತು ಇನ್ನೂ 20-30 ವರ್ಷ ಬೇಕಾಗ್ತದೆ. ಆಮೇಲೆ ಯಾವುದೇ ಕೇಂದ್ರ ಸರ್ಕಾರದಿಂದ ಇಲ್ಲಿ ತರುವಂಥ ಯಾವುದೇ ಒಂದು ಇಂಡಸ್ಟ್ರಿಯಲ್ ತಂದು, ಯಾಕಂದರೆ ಇದು ಮುಳುಗಡೆ ಪ್ರದೇಶ, ಸಾಕಷ್ಟು ಸಂತ್ರಸ್ತರಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯ ಕೆಲಸಗಳಿಲ್ಲ, ಆಮೇಲೆ ಜಮೀನು ಕಳ್ಕೊಂಡವ್ರಿದ್ದಾರೆ, ಅವ್ರಿಗೊಂದು ಉದ್ಯೋಗ ಅವಕಾಶ ಕಲ್ಪಿಸುವ ನಿಟ್ಟಿನಿಂದ ಇಲ್ಲಿ ಯಾವುದಾದ್ರೂ ಕೇಂದ್ರ ಸರ್ಕಾರದಿಂದ ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ನಾನು ಆಲ್ಮಟ್ಟಿ ಯೋಜನೆ